ಚುಂಬನ, ಕಿಸ್ಸು, ಇನ್ನೇನು ಕರಿತೀರಿ, ಮುತ್ತು, ಇದನ್ನು ಕೊಡೋದಕ್ಕೆ ಕೆಲವರಿಗೆ ಸ್ಥಳ ಪರಿಜ್ಞಾನ ಇರೋದಿಲ್ಲ. ಕದ್ದು ಕಾಡೋ ಕಾಮನೆಗಳು ಪ್ರಕಟಗೊಂಡಾಗ ಈ ಸಂಘರ್ಷಗಳು ಉಂಟಾಗ್ತವೆ. ಅದೇನೇ ಇರಲಿ, ರಸ್ತೆಯಲ್ಲೇ ಫ್ಲೈಯಿಂಗ್ ಕಿಸ್ಸು, ನಡು ರೋಡಲ್ಲೇ ರೋಡ್ ರೋಮಿಯೋ ಅಸಭ್ಯ ವರ್ತನೆ. ಫ್ಲೈಯಿಂಗ್ ಕಿಸ್ ನೀಡಿ ಕಿರುಕುಳ ಕೊಟ್ಟ ಕಾರು ಚಾಲಕ. ರಸ್ತೆಯಲ್ಲೇ ಫ್ಲೈಯಿಂಗ್ ಕಿಸ್ಸು, ನಡು ರೋಡಲ್ಲೇ ರೋಡ್ ರೋಮಿಯೋ ಅಸಭ್ಯ ವರ್ತನೆ. ಫ್ಲೈಯಿಂಗ್ ಕಿಸ್ ನೀಡಿ ಕಿರುಕುಳ ಕೊಟ್ಟ ಕಾರು ಚಾಲಕ. ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಿರುಕುಳದ ದೃಶ್ಯ. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಮತ್ತೊಮ್ಮೆ ಗಂಭೀರ ಚರ್ಚೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದಿರುವಂತಹ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿರೋದಲ್ಲ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಗೆ ಫ್ಲೈಯಿಂಗ್ ಕಿಸ್ಸು. ಅಷ್ಟೇ ಅಲ್ಲ, ಅವರ ವಾಹನಗಳನ್ನು ಹಿಂಬಾಲಿಸಿದ ದುರುಳ. ಮಹಿಳೆ ಭಯಗೊಂಡು ಪೊಲೀಸರಿಗೆ ದೂರು ನೀಡಿದ್ದಾಳೆ. ಮಹಿಳೆ ಭಯಗೊಂಡು ಪೊಲೀಸರಿಗೆ ದೂರು ನೀಡಿದ ಬಳಿಕ ವಿಡಿಯೋ ಆಧರಿಸಿ ಕಾರು ಚಾಲಕನ ಬೆನ್ನಟ್ಟಿದ ಪೊಲೀಸ್ ಪಡೆ. ಅಸಭ್ಯವಾಗಿ ಕೈ ಸನ್ನೆ ಮಾಡೋದು ಮಹಿಳೆಯರ ಘನತೆ ಮತ್ತು ಅವರ ಮಾನ ಪ್ರಾಣಕ್ಕೆ ಹರಣ ಆಗುವ ತರಹದ ಕೈ ಸನ್ನೆಗಳು ಕೂಡ ಅಪರಾಧವೇ. ಮಹಿಳಾ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಎಂದು ಕರೆಸಿಕೊಳ್ಳುತ್ತೆ. ಜೊತೆಗೆ ಅದರಲ್ಲೊಂದು ಮನುಷ್ಯನಿಗೊಂದು ವಿಕೃತವಾದ ಹಿಂಸಾ ವಿನೋದ, ಹಿಂಸೆ ಕೊಟ್ಟು ವಿನೋದ ಅನುಭವಿಸೋದು. ಅಸಭ್ಯವಾಗಿ ಕೈ ಸನ್ನೆ ತೋರಿಸಿ ಅವನು ಮನಸ್ಸೊಳಗೆ ಅದೇನು ತಳವಳ ಆಗುತ್ತೋ ಏನೋ. ಸ್ಪರ್ಶ ಇಲ್ಲ, ಹತ್ರದಲ್ಲಿ ನಿಂತ್ಕೊಂಡು ಮಾತುಕತೆ ಇಲ್ಲ. ಈ ವಿಕೃತವಾದಂತಹ ಕೈ ಸನ್ನೆ ತೋರಿಸೋದು ಅಥವಾ ವಿಕೃತವಾಗಿ ಫ್ಲೈಯಿಂಗ್ ಕಿಸ್ ಮಾಡೋದು. ಫ್ಲೈಯಿಂಗ್ ಕಿಸ್ ಮಾಡ್ಕೊಳ್ಳಿ ಕಟ್ಕೊಂಡಿರೋ ಹೆಂಡತಿ ಜೊತೆ. ಊರವರನ್ನೆಲ್ಲ ನಿಮ್ಮ ಹೆಂಡತಿರು ಅಂತ ಅನ್ಕೊಂಡ್ರೆ ನಿಮ್ಮ ದೌರ್ಬಲ್ಯ. ಅಪರಾಧದ ಅಡಿಯಲ್ಲಿ ಜೈಲು ಸೇರಬೇಕಾಗಿ ಬಂದಿತು. ಹೆಣ್ಣು ಮಕ್ಕಳಿಗೆ ಸ್ಪರ್ಶ ಮಾಡುವುದ್ರ ಮುಖಾಂತರವಾಗಿ ಮಾತ್ರ ಪೀಡನೆ ಕೊಡೋದು ಕೇವಲ ಅಪರಾಧವಲ್ಲ, ಎಲ್ಲ ತರಹದಲ್ಲೂ ಕೂಡ ಪರೋಕ್ಷವಾದಂತಹ ಇಂಡೈರೆಕ್ಟ್ ಆದಂತಹ ಅಫೆನ್ಸ್ ಕೂಡ ಆಗುತ್ತೆ. ಅವರಿಗೆ ಅಸಭ್ಯವಾಗಿ ಕೈ ತೋರಿಸುವ ಮುಖಾಂತರವಾಗಿ ಏನೋ ಅವರಲ್ಲಿ ಆತಂಕ ಮೂಡಿಸೋದು, ಗಾಬರಿ. ಹಿಂಗೆ ನೀನು ಏಕಾಏಕಿ ಯಾವನೋ ಕಾರು ಗ್ಲಾಸ್ ತೆಗೆದುಬಿಟ್ಟು ಫ್ಲೈಯಿಂಗ್ ಕಿಸ್ ಕೊಟ್ಟರೆ ಅವಳು ಗತಿ ಏನು, ಯಾರು ಕೊಡ್ತವ್ರೋ ಏನೋ. ಜೊತೆಲಿ ಪಕ್ಕದಲ್ಲಿ ಗಂಡ ಇದ್ದರೆ ಇವರಿಬ್ರು ಕಾಲೇಜಲ್ಲಿ ಜೊತೆಲೇ ಇದ್ರೋ ಏನೋ ಅಂತ ಅನ್ಕೊಂಡು ಅವನು ಮನೆಗೆ ಹೋಗಿ ತಲಾಕ್ ಕೊಟ್ಟು, ಇದು ಬೇರೆ ಅಧ್ವಾನ. ಒಟ್ಟಾರೆ ಈ ಘಟನೆಯಲ್ಲಿ ಆ ತರಹದ್ಯಾವುದು ನಡೆದಿಲ್ಲ. ಬದಲಾಗಿ ಫ್ಲೈಯಿಂಗ್ ಕಿಸ್ ಕೊಟ್ಟು ಯುವತಿಗೆ ಒಂದು ತರಹದ ಅಭದ್ರತೆಯನ್ನು ನಿರ್ಮಿಸಿದ್ದ ಚಾಲಕ. ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಿರುಕುಳದ ದೃಶ್ಯ. ಮಹಿಳೆಯರ ಸುರಕ್ಷತೆಯ ಬಗ್ಗೆ ಮತ್ತೊಮ್ಮೆ ಗಂಭೀರ ಚರ್ಚೆ. ಆ ಒಂದು ವಿಜುವಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.